ಇದೇ ನಮ್ಮ ಮನೆ, ಸ್ವಂತ ಮನೆ. ಪಾಟಿಗೂ 2 ವರ್ಷ ಆಯ್ತು ಹಾಕಿದ್ದೀನಿ ನಾವು ಪಾಟ್ಗಳ. ಮತ್ತು ಹಬ್ಬಲ್ವಾ, ಯಜಮಾನ್ರು ಕೆಲಸ ಮಾಡ್ತಾವ್ರೆ, ಟಿಪ್ ಕೊಡ್ತಾವ್ರೆ. ತೋರಣ ಕಟ್ತಿರೋದು, ಅದರಿಂದ ತೋರಣ ಕಟ್ತಿಲ್ಲ, ಗೊಬ್ಬರ ತೋರಣ ಕಟ್ಟಿದ್ದಾರೆ. ಎಷ್ಟು ನೀಟಾಗಿ ಕಟ್ಟಿವ್ರಂತ. ಕಡ್ಡಿ ಎಲ್ಲ ಇದೇ ನಮ್ಮ ಸ್ವಂತ ಮನೆ. ಊರಿನ ಮನೆ. ಸ್ಪೀಕರು ಹಾಡು ಬರ್ತೈತಿ, ಗಣೇಶ್ ನಾಡು. ಇದು ನಮ್ಮ ಅಮ್ಮರ ಅಮ್ಮ, ಅಜ್ಜಿ. ಮತ್ತು ಗಣೇಶನ ಗಡಿಯಾರ. ಇದು ನಮ್ಮ ಮಾವಾರ ಅಪ್ಪ ಅಮ್ಮ ಇವರು. ಇದು ನಮ್ಮ ಅತ್ತೆಯ ಅಮ್ಮ ಇವರು. ಇದು ಗೊತ್ತಲ್ಲ, ದೇವ್ರ ಫೋಟೋ. ಇದೇ ನಮ್ಮ ಸ್ವಂತ ಮನೆ, ಮೇನ್ ಬಾಗಿಲಿದೆ. ಇದು ಅಡುಗೆ ಮನೆ ನೋಡಿ. ಎಲೆಕ್ಟ್ರಿಕ್ ಬೈಕಿನ ಬ್ಯಾಟ್ರಿ ಇಲ್ಲೇ ಚಾರ್ಜ್ ಹಾಕಿದ್ದೀವಿ. ಇಲ್ಲೇನು ಅಡುಗೆ ಏನು ಮಾಡಲ್ಲ ಸದ್ಯಕ್ಕೆ, ಸ್ವಲ್ಪ ಅಡುಗೆ ಸಾಮಾನು ಇಟ್ಕೊಂಡಿದ್ದೀವಿ. ವಾಟರ್ ಫಿಲ್ಟ್ರ್ ಇದು ಟಾಟಾ ಸ್ವಚ್ಛ ಸಾಮ್ರಾಟ್. ಅವಾಗ ಫಸ್ಟ್ ಬರೋದಲ್ಲ ಆ ಥರ ಇದು. ನಾವೇನು ಜಾಸ್ತಿ ಅಡುಗೆ ಮಾಡಲ್ಲ. ಇದು ದೇವ್ರ ಮನೆ ಫ್ರೆಂಡ್. ನಮ್ಮ ಅವ್ವ ಪೂಜೆ ಮಾಡುತ್ತೆ. ಇವತ್ತು ವಾರ ಅಲ್ವಾ, ಅದಕ್ಕೆ ಪೂಜೆ ಮಾಡ್ತೀವಿ. ಜಮೀನು ಕೆಲಸ ಮಾಡೋದ್ರಿಂದ ಒಲೆ ಹಾಕ್ಸಿದ್ವಿ. ಅಡುಗೆ ಮನೆ ಇದು ಖಾರ ರುಬ್ಬಕ್ಕೆ ಕಲ್ಲು, ಅದು ಒಲೆ. ಅಂದರೆ ಅಡುಗೆ ಮಾಡಲ್ಲ ಏನು. ಇಲ್ಲಿ ವಾಷಿಂಗ್ ಮೆಷಿನ್ ಇಡೋಕ್ಕೆ ಇದು ಜಾಗ. ಇದು ಗೊತ್ತಲ್ಲ, ಇದು ಸ್ನಾನದ ಮನೆ. ಅಂದರೆ ಸ್ನಾನ ಏನು ಇವಾಗೆಲ್ಲ ನಾವೇನು ಮಾಡಲ್ಲ, ಸ್ನಾನ ಏನು ಸದ್ಯಕ್ಕೆ ಇವಾಗ ಏನಿಲ್ಲ. ನೀರು ಸೌದೆ ತರೋದು, ನೀರು ಕಾಯಿಸ್ಕೊಳ್ಳೋದು, ಹಾಕ್ಕೊಳ್ಳೋದು. ಇದು ವಾಷಿಂಗ್ ಇಡೋಕ್ಕೆ ಜಾಗ ಇದೆ. ಇದೊಂದು ರೂಮು, ನಮ್ಮ ಯಜಮಾನ್ರದ್ದು. ಗೊತ್ತಲ್ಲ ಹೇಳ್ಬೋದು, ಬಟ್ಟೆ ಹೊಲಿಯೋದು. ಬಟ್ಟೆ ಹೊಲಿತಾರೆ ಬಂದಾಗೆಲ್ಲ. ಇದು ಕಟಿಂಗ್ ಟೇಬಲ್. ಫ್ಯಾನು ಸೆಕೆ ಆಗುತ್ತೆ ಅಂತ ಫ್ಯಾನ್ ತಂದು ಇಟ್ಕೊಂಡು ಬಟ್ಟೆ ಹೊಲಿಯುವಾಗ ಸೆಕೆ ಆಗುತ್ತಲ್ಲ, ಇಲ್ಲೊಂದು ಎಕ್ಸ್ಟ್ರಾ ಇದೆ ಫ್ಯಾನು. ಇದು ಇದು ಹಳೇ ಕಾಲದ್ದು ನಮ್ಮ ಆವಾರ ಅಪ್ಪರ ಮನೆಯದು, ಅಪ್ಪರು ಮಾಡ್ತಿರೋ ಪೆಟ್ಟಿಗೆ ಇದು.
ಏನು ಸಕ್ಕದಾಗೈತೆ ಅಂದರೆ ಒಂದು ಸ್ವಲ್ಪನೂ ಏನೂ ಆಗಿಲ್ಲ, ಅಷ್ಟು ನೀಟಾಗೈತೆ ಇದು. ಒಳಗಡೆ ಎಲ್ಲ ಪಾತ್ರೆ ತುಂಬಿದ್ದೀವಿ. ಸ್ವಲ್ಪ ನೋಡಿ ಪಾತ್ರೆ ಇಲ್ಲ ಇದೆ, ಕಂಚಿ ನೋವು ಅಷ್ಟು ನೋವು ಎಲ್ಲ ಇದೆ, ಪಾತ್ರೆಗಳು ಇಟ್ಕೊಂಡಿದ್ವಿ. ಇದು ನಮ್ಮ ಮನೆ ಹಾಲು. ಇದು ಇನ್ನೊಂದು ರೂಮು. ಇದು ನಮ್ಮ ಮಾವ ಮಲ್ಕೋತಾರೆ ಬಿಡ್ಡಲ್ಲಿ. ಇದೊಂದು ರೂಮು. ಅವೆಲ್ಲ ದೊಡ್ಡದೇ ಅನ್ಕೋತೀನಿ, ನನಗೆ ದೊಡ್ಡ ಮನೆ. ನಾವು ದೊಡ್ಡದಾಗಿ ಮಾತಾಡಬೇಕು, ದೊಡ್ಡದಾಗೂ ಇರಬೇಕು ಅನ್ನೋ ಲೆಕ್ಕ. ಹಾಗಾಗಿ ನೋಡಿ, ನಾವು ಜಮೀನ್ ಹತ್ರ ಮನೆ ಕಟ್ಟಿರೋದ್ರಿಂದ ಇಲ್ಲಿ ಹಸಿರೆಲ್ಲ ಪಕ್ಕದಲ್ಲೇ ಇದೆ. ಅದು ಆಲೂಗೆಡ್ಡೆ ಹೊಲ, ಇನ್ನೇ ನಾಳೆ ನಾಳೆ ಕೀಳಬೇಕು ಆಲೂಗೆಡ್ಡೆ. ನೋಡಿ ಅಲ್ಲಿ ಟ್ರೈನ್ ಹೋಗ್ತೈತೆ. ನಿಧಾನಕ್ಕೆ ಹೋಗ್ತದೆ. ಇವತ್ತು ಗೌರಿ ಹಬ್ಬ ಅಲ್ವಾ, ಅದಕ್ಕೆ ಗೌರಿ ಸಾಂಗ್ ಹಾಕಿರೋದು. ಗೌರಿ ಹಬ್ಬ, ಗೌರಮ್ಮ ಹಬ್ಬ. ನಮ್ಮ ಯಜಮಾನ್ರಿಗೆ ಸ್ಪೀಕರ್ ಅಂದರೆ ಸಖತ್ ಇಷ್ಟ. ಅದಕ್ಕೋಸ್ಕರ ಯಾವಾಗಲೂ ಸ್ಪೀಕರ್ ಇರಲೇಬೇಕು. ಒಂದು ಹತ್ರ ನಾವು ಬಸ್ ಎಲ್ಲೋ ಹೋಗ್ತೀವಿ ಅಲ್ಲೆಲ್ಲ ಇರಲೇಬೇಕು.